ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಲಂಬಾಣಿ ಸಮುದಾಯಕ್ಕೆ ತನ್ನದೇ ಆದ ಜೀವನ ಶೈಲಿ, ವೇಷಭೂಷಣ, ಕಲಾರೂಪಗಳು ಮತ್ತು ಪಾರಂಪರಿಕ ಆಚರಣೆಗಳ ಮೂಲಕ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಜೀವಂತವಾಗಿರಿಸಿದೆ. ಈ ಸಮುದಾಯದ ಪ್ರಮುಖ ಸಾಂಸ್ಕೃತಿಕ ಉತ್ಸವವೆಂದರೆ ಗೋಧಿ ಹಬ್ಬ. ಹಲವು ಕಡೆ ಇದನ್ನು ತೀಜ್ ಹಬ್ಬ ಅಂತಲೂ ಕರೆಯಲಾಗುತ್ತೆ. ಈ ಹಬ್ಬವು ಬಹುಮಟ್ಟಿಗೆ ಮಹಿಳಾ ಕೇಂದ್ರಿತ ಹಬ್ಬವಾಗಿದ್ದು ಭಕ್ತಿ ಭಾವ, ಸಹನೆ, ವೈಭವ ಹಾಗೂ ಶ್ರದ್ಧೆಯ ಸಂಕೇತವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಖಲಗೆರೆ ಗ್ರಾಮದಲ್ಲಿ ಗೋಧಿ ಹಬ್ಬವನ್ನು ಲಂಬಾಣಿ ಸಮುದಾಯದವರು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ವಿವಾಹವಾಗದ ಹುಡುಗಿಯರಿಗಾಗಿ ಆಚರಿಸಬಹುದಾದ ಹಬ್ಬವಾಗಿದೆ. ಇಲ್ಲಿ ಹುಡುಗಿಯರು ತಮ್ಮ ಭವಿಷ್ಯದ ಗಂಡನೊಂದಿಗೆ ಉತ್ತಮ ಜೀವನಕ್ಕೆ ಆಶೀರ್ವಾದ ಬೇಡ್ತಾರೆ. ಈ ಹಬ್ಬವನ್ನು ಮದುವೆಯ ಕನಸು ಎನ್ನುವ ನಂಬಿಕೆ ಇದೆ. ಲಂಬಾಣಿ ಸಮುದಾಯವು ಗೋಧಿ ಹಬ್ಬದ ಮೂಲಕ ರೈತರ ಸಮೃದ್ಧಿಗಾಗಿ ಪ್ರಾರ್ಥಿಸ್ತಾರೆ. ಮಳೆಯ ಆರಂಭಕ್ಕೂ ಮುನ್ನ ಪ್ರಕೃತಿಯೊಂದಿಗೆ ಇತರ ಜೀವಿಗಳು ಸಹಜ ಜೀವರಚನೆಗೆ ಕೃತಜ್ಞತೆ ಸಲ್ಲಿಸುವ ಆಚರಣೆ ಇದಾಗಿದೆ. ಕೃಷಿ ಪ್ರಧಾನ ಜೀವನ ಶೈಲಿಯನ್ನು ಅನುಸರಿಸುವ ಲಂಬಾಣಿ ಸಮುದಾಯದಲ್ಲಿ ಈ ಹಬ್ಬ ವರ್ಷಾಧಾರೆಯ ಆರಾಧನೆಯಾಗಿದೆ. ಹಬ್ಬದ ಪ್ರಮುಖ ದಿನದಂದು ವಿವಾಹದ ಕನಸುಳ್ಳ ಯುವತಿಯರು ಉಪವಾಸವಿರುತ್ತಾರೆ. ಈ ಉಪವಾಸವು ಪತಿವ್ರತ ಧರ್ಮದ ಸಂಕೇತವಾಗಿ ಹಾಗೂ ಭಕ್ತಿ ಶ್ರದ್ಧಾ ರೂಪವಾಗಿ ನಡೆಯುತ್ತೆ. ಮೆರವಣಿಗೆಯ ವೇಳೆ ಮಹಿಳೆಯರು ಗುಂಪಾಗಿ ಸೇರಿ ತಂಬೂರ, ಡೋಲ್, ತಾಳ ಇತ್ಯಾದಿ ವಾದ್ಯಗಳೊಂದಿಗೆ ಹಾಡುಗಳನ್ನು ಹಾಡುತ್ತಾ ಕುಣಿದು ಸಂಭ್ರಮಿಸುತ್ತಾರೆ. ಜೈ ಸೇವಾಲಾಲ್, ಜೈ ಜಗದಂಬ. ಇವತ್ತು ಭಾಳ ವಿಶೇಷವಾದಂತಹ ದಿನ. ಇವತ್ತು ನಮ್ಮ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ರೇಖಲಗೆರೆ ಲಂಬಾಣಿಹಟ್ಟಿಯಲ್ಲಿ ವಿಶೇಷವಾದಂತಹ ನಮ್ಮ ಬಂಜಾರ ಸಮಾಜದ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ತೀಜ್ ಅಂತ ಹೇಳ್ತೀವಿ. ತೀಜ್ ಅಂತ ಹೇಳಿದ್ರೆ ನಾವೆಲ್ಲ ಗೋಧಿ ಹಬ್ಬ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರೀಕೊಳ್ತೀವಿ. ಇದರ ಸಂಕೇತ ಸಮೃದ್ಧಿ ಅಂತ ಹೇಳಿ. ಹಸಿರು ಎಲ್ಲಿರುತ್ತೋ ಅಲ್ಲಿ ಉಸಿರಿರುತ್ತೆ, ಉಸಿರು ಎಲ್ಲಿರುತ್ತೋ ಅಲ್ಲಿ ಸಮೃದ್ಧಿ ಇರುತ್ತೆ ಅಂತ ಹೇಳಿ ಸಮೃದ್ಧಿ ಸಂಕೇತವಾಗಿ ಇಡೀ ಜಗತ್ತಿಗೆ ಯಾರು ಯಾವ ಸಮಾಜದಲ್ಲೂ ಯಾವ ಧರ್ಮದಲ್ಲೂ ಕಾಣದಿರುವಂತಹ ವಿಶೇಷ ಕಾರ್ಯಕ್ರಮ ಅಂದ್ರೆ ನಮ್ಮ ತೀಜ್, ಈ ಹಸಿರು ಗೋಧಿ ಹಬ್ಬ ಅಂತ. ಇದರ ಉದ್ದೇಶ ನಾಡು ಸಮೃದ್ಧಿಯಾಗಿರ್ಲಿ, ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ, ಇಲ್ಲಿರುವಂತಹ ಎಲ್ಲ ರೋಗ ರುಜಿನಗಳು म्यूजिक कौन बजाएगा रे? सरकार, आसनसोल के डीजे अब पूरी बजाएगा. ರೇಖಲಗೆರೆ
ಸಂಸ್ಥೆಯಲ್ಲಿ ಸುಮಾರು 12 ವರ್ಷದಿಂದ ಇವತ್ತು ಗೋಧಿ ಹಬ್ಬ ಇಡೀ ಚಳ್ಳಕೆರೆ ತಾಲೂಕಲ್ಲಿ ಮೊಟ್ಟ ಮೊದಲನೇ ರೇಖಲ ಮಾಡಿಯಲ್ಲಿ ಮಾಡಿರೋದು. ಅದೇನೋ ಒಂದು ಸ್ವಲ್ಪ ಕಾರಣಾಂತರದಿಂದ ಇಷ್ಟು ದಿವಸ ನಾವು ತಡೆ ಮಾಡಿ ಇವತ್ತು ವಿಜೃಂಭಣೆಯಿಂದ ರೇಖಲ ಮಾಡಿದ್ರೆ ಗೋಧಿ ಹಬ್ಬನ ತೀಜು ಅಂದರೆ ನಮ್ಮದ್ರಲ್ಲಿ ತೀಜ್ ಅಂತೀವಿ, ಆದರೆ ಗೋಧಿ ಹಬ್ಬನ ಇವತ್ತು ವಿಜೃಂಭಣೆ ಮಾಡ್ತಾ ಇದ್ದೀವಿ. ಈ ಗೋಧಿ ಹಬ್ಬ ಮಾಡೋ ಒಂದು ಲಕ್ಷಣ ಅಂದರೆ ಇಡೀ ಊರಿನ ಒಂದು ಬಾಂಧವ್ಯ, ಇಡೀ ಗ್ರಾಮಸ್ಥರು ಸೇರಿ ಒಂದು ಹಬ್ಬ ಮಾಡ್ತಿರೋದು. ಈ ಹಬ್ಬದ ಸಂಕೇತ ಏನಂತಂದರೆ ಮಳೆ ಬೆಳೆ ಬರಲಿ ಮತ್ತು ಒಂದು ಆರೋಗ್ಯವಾದ ಸ್ಥಿತಿಯಲ್ಲಿರಲಿ. ನಮ್ಮ ಸರ್ದಾರ್ ಶಿವಲಾಲ್ ಸ್ವಾಮೀಜಿ ಇವತ್ತು ನಮ್ಮ ಒಂದು ಧರ್ಮಗುರು ಆದಂಥ ಸರ್ದಾರ್ ಶಿವಲಾಲ್ ಸ್ವಾಮೀಜಿಗಳು ಇವತ್ತು ಇಡೀ ಇಂಡಿಯಾದಲ್ಲಿ ಬ್ರಿಟಿಷ್ ವಿರುದ್ಧ ಕೂಡ ಹೋರಾಡಿ ನಾವು ಇವತ್ತು ಮಾಡಿರೋ ಒಂದು ಕರ್ತವ್ಯವನ್ನು ಆ ಸರ್ದಾರ್ ಸ್ವಾಮೀಜಿ ಸೇರಬೇಕು. ಅವ್ರ ಜೊತೆ ಬಂದಂಥ ಜಗದಾಂಬ ಮಾರಿಯಮ್ಮನ ನಾವು ಇವತ್ತು ಅವ್ರ ಜೊತೆಯೆಲ್ಲ ಕರ್ಕೊಂಡು ಹೋಗಿ ಮಾರಿಯಮ್ಮನೂ ಮಾಡ್ತೀವಿ, ಸರ್ದಾರ್ ಶಿವಲಾಲ್ ಸ್ವಾಮೀಜಿಗೂ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಧರ್ಮಗುರು ಅಂತ ಸರ್ದಾರ್ ಶಿವಲಾಲ್ ಸ್ವಾಮೀಜಿಗೆ ನಾವು ಜೈ ಶಿವಲಾಲ್